ಭೀಮಾ ಸಿನಿಮಾದಲ್ಲಿ ಅತಿ ಹೆಚ್ಚು ಪ್ರೀತಿ ಪಡ್ಕೊಂಡಿರುವಂತಹ ಅಮೇಝಿಂಗ್ ಆರ್ಟಿಸ್ಟ್ ಪ್ರಿಯಾ ಶಟಮರ್ಷನ್ ಅವರು ನಮ್ಮ ಜೊತೆ ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ನ ರೆಡ್ ಕಾರ್ಪೆಟ್ಗೆ ಬಂದಿದ್ದಾರೆ. ಅವರನ್ನ ಸ್ವಾಗತಿಸೋಣ. ಹಾಯ್ ಪ್ರಿಯಾ, ಹೇಗಿದ್ದೀರಾ? ನಾನು ಆರಾಮ್. ವೆಲ್ಕಮ್ ಟು ಚಿತ್ತಾರ ಸ್ಟಾರ್ ಅವಾರ್ಡ್ಸ್. ನಾನು ತುಂಬಾ ಚೆನ್ನಾಗಿದ್ದೀನಿ. ಇಟ್ ಇಸ್ ಸೋ ನೈಸ್ ಟು ಸಿ ಯು. ಭಾರತೀಯ ನಾರಿ, ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ಸ್. ನೀವು ಅಲ್ಲಿಂದ ಎಂಟ್ರಿ ಕೊಟ್ಟಿದ ತಕ್ಷಣ ಮಲ್ಲಿಗೆ ಹೂವಿನ ಘಮ ಹೇಗೆ ಬಂತು ಅಂತ ಅಂದ್ರೆ ಯು ಲುಕಿಂಗ್ ವೆರಿ 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 ಬ್ಯೂಟಿಫುಲ್. ತುಂಬಾ ಸುಂದರವಾಗಿ ಕಾಣ್ತಾ ಇದ್ದೀರಾ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಎವ್ರಿಥಿಂಗ್ ಇಸ್ ಲೈಕ್ ಆನ್ ಡಾಟ್. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಭೀಮಾನಲ್ಲಿ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದೀರಾ. ಎಲ್ಲಾರು ಭೀಮಾದಲ್ಲಿ ಪೊಲೀಸು ಹಂಗೆ ಹಿಂಗೆ ಅಂತ ಹೇಳ್ತಾನೆ ಇರ್ತಾರೆ. ನಾನು ಅಷ್ಟೇ ಮೂವಿ ನೋಡ್ಬೇಕಾದ್ರೆ ಓ ಮೈ ಗಾಡ್ ಪ್ರಿಯಾ ಏನಿದು ಅಂತಾನೆ ಅನ್ಕೊಂಡೆ. ಹೇಗಿದೆ ರೆಸ್ಪಾನ್ಸ್ ಜನದ್ದು? ತುಂಬಾ ಚೆನ್ನಾಗಿದೆ. ಅಂದ್ರೆ ಈ ಥರದ್ದು ಒಂದು ರೆಸ್ಪಾನ್ಸ್ ಸಿಗುತ್ತೆ ಅಂತ ನನಗೆ ನಿರೀಕ್ಷೆ ಅಷ್ಟು ಈ ಲೆವೆಲ್ಗೆ ಇರಲಿಲ್ಲ. ಸೊ ನಾನು ತುಂಬ ಶಾಕ್ ಆದೆ. ಪ್ರತಿದಿನ ನಾನು ನಮ್ಮಮ್ಮ ನನಗೆ ದೃಷ್ಟಿ ತೆಗಿತಿದ್ಲು. ಅಯ್ಯೋ ಅಯ್ಯೋ ಅಂದರೆ ನಾನು ತೆಗೆದು ಸೋ ಪ್ರಿಟಿ. ಥ್ಯಾಂಕ್ ಯು ಸೋ ಮಚ್. ಆದರೆ ನಾನು ಎಲ್ಲ ಗೆಲುವು ಖಂಡಿತವಾಗ್ಲೂ ವಿಜಯ್ ಸರ್ಗೆ ಸಲ್ಲುತ್ತೆ. ಯಾಕೆಂತಂದ್ರೆ ಒಂದು ಹೊಸ ಹುಡುಗಿನ ಅಂದರೆ ನಾನು ಯಾವ ಸಿನಿಮಾನು ಅಂತ ಕಮರ್ಷಿಯಲ್ ಯಾವುದು ಮಾಡಿರಲಿಲ್ಲ. ನಂಬಿ ಅಂಥದ್ದೊಂದು ಪವರ್ಫುಲ್ ಕ್ಯಾರೆಕ್ಟರ್ನ ಕೊಡೋದಿದೆಯಲ್ಲ, ಅದು ದೊಡ್ಡ ರಿಸ್ಕ್ ಇದೆ. ಅದೊಂದು ದೊಡ್ಡ ಚಾಲೆಂಜ್. ನನ್ನನ್ನು ನಂಬಿ ಪಾತ್ರನ ಕೊಟ್ರಲ್ಲ, ಸೊ ಇದು ಎಲ್ಲವೂ ಅವರಿಗೆ ಸಲ್ಲುತ್ತೆ. ಚಿತ್ತಾರ ಸ್ಟಾರ್ ಅವಾರ್ಡ್ಸ್ಗೆ ಫಸ್ಟ್ ಟೈಮ್ ಬರ್ತಾ ಇರೋದಲ್ವಾ? ಹೇಗೆ ಅನ್ನಿಸ್ತದೆ? ಕಿರುತೆರೆನಲ್ಲೂ ಮಾಡಿದ್ದೀರಾ, ಅದರಲ್ಲೂ ತುಂಬಾ ಒಳ್ಳೆ ಪ್ರಶಂಸೆನ ಪಡ್ಕೊಂಡಿದ್ದೀರಾ. ಎಲ್ಲ ಕಡೆ ವಾವ್ ಎಂತ ಒಳ್ಳೆ ನಟಿ ಅಂತ ಅನ್ನಿಸ್ಕೊಂಡಿದ್ದೀರಾ. ಚಿತ್ತಾರ ಸ್ಟಾರ್ ಅವಾರ್ಡ್ಸ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ. ಹೇಗೆ ಅನ್ನಿಸ್ತಿದೆ ನಿಮಗೆ? ಹೌ ಡು ಯು ಫೀಲ್ ಅಬೌಟ್ ಇಟ್? ತುಂಬಾ ಒಂಥರ ಎಕ್ಸೈಟ್ಮೆಂಟ್ ಹಾಗೆ ಇದೆ. ಯಾಕೆ ಅಂತ ಅಂದ್ರೆ ಯಾಕೆ ನನಗೆ ತುಂಬಾ ಸ್ಪೆಷಲ್ ಅಂತಂದ್ರೆ 16ನೇ ವರ್ಷದ ಚಿತ್ತಾರ, 16 ನನ್ನ ನಂಬರ್. ಸೊ ನನಗೆ 16ರಿಂದ ನನ್ನ ಫಸ್ಟ್ ಚಿತ್ತಾರ ಎಂಟರ್ ಆಗ್ತಾ ಇರೋದು ನನಗೆ ತುಂಬಾ ಖುಷಿ ಇದೆ. ನಿಮ್ಗೆ ಒಂದು ಫ್ಯೂ ಕ್ವೆಶನ್ಸ್ ಕೇಳ್ತೀನಿ. ಎಸ್, ಇಫ್ ಎಟ್ ಆಲ್ ಯು ಹ್ಯಾವ್ ಟು ಚೂಸ್ ಆಕ್ಟಿಂಗ್ ಇನ್ ಸಿನಿಮಾ ಅಂಡ್ ಆಕ್ಟಿಂಗ್ ಇನ್ ಥಿಯೇಟರ್ ಅಂದ್ರೆ ಯಾವ್ದನ್ನ ಚೂಸ್ ಮಾಡ್ತೀರಾ? ಖಂಡಿತವಾಗ್ಲೂ ನಾನು ಥಿಯೇಟರ್ನ ಚೂಸ್ ಮಾಡ್ತೀನಿ. ಯಾಕೆ ಅಂತಂದ್ರೆ ನನಗೆ ಥಿಯೇಟರ್ ತಾಯಿ ನನ್ನ ಬೇರು. ಸೊ ಬೇರನ್ನ ಬಿಟ್ಟು ಮರ ಮೇಲಕ್ಕೆ ಹೋಗಕ್ ಸಾಧ್ಯವೇ ಇಲ್ಲ. ಯಾವಾಗಲೂ ಭೂಮಿಗೆ ಕಚ್ಕೊಂಡಿದ್ರೆ ಮಿಕ್ಕಿದ್ದೆಲ್ಲವೂ ನನ್ನ ಮೇಲ್ ಚಿಗುರುತ್ತೆ ಅನ್ನೋದು ಬರುತ್ತೆ, ಅದಾಗದೆ ಬರುತ್ತೆ. ಸೋ ನೈಸ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಅದನ್ನ. ಸೊ ಇವಾಗ ನೆಕ್ಸ್ಟ್ ನೀವು ಮೂವೀಸ್ ಅಫ್ಕೋರ್ಸ್ ಬರ್ತಾ ಇದೆ ಅಂತ ಅನ್ಸುತ್ತೆ. ಐ ಆಮ್ ಶೋರ್ ಎಷ್ಟೊಂದು ಲೈನಪ್ ಆಗಿರುತ್ತೆ ಅಂತ. ನೆಕ್ಸ್ಟ್ ಇನ್ನೇನ್ ಬರ್ತಾ ಇದೆ ಅನ್ನುವಂತಹ ಪ್ರಾಜೆಕ್ಟ್ ಯಾವ್ದಿದೆ ನಿಮ್ದು? ಕಸ್ಟಡಿ ಅಂತ ನನ್ನ ನೆಕ್ಸ್ಟ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇನ್ನೊಂದು ತಿಂಗಳಲ್ಲಿ ಪ್ರಮೋಷನ್ಸ್ ಎಲ್ಲ ಶುರು ಆಗುತ್ತೆ. ವೆರಿ ನೈಸ್. ಮುಗಿದಿದೆ ಸಿನಿಮಾ. 3 ಸಿನಿಮಾ ಮುಗಿಸಿದ್ದೀನಿ ಆಫ್ಟರ್ ಭೀಮಾ. ಸೊ ಫಸ್ಟ್ ಕಸ್ಟಡಿ ಬರ್ತಾ ಇದೆ. ವೆರಿ ನೈಸ್. ಆಲ್ ದ ವೆರಿ ಬೆಸ್ಟ್ ಕಸ್ಟಡಿಗೆ. ಅಂಡ್ ಆರ್ ಯು ಸ್ಟಿಲ್ ಡೂಯಿಂಗ್ ಥಿಯೇಟರ್? ಅಂಡ್ ನೀವು ಇಫ್ ಎಟ್ ಆಲ್ ಮಾಡ್ತಿಲ್ಲ ಅಂತ ಅಂದ್ರೆ ಟೈಮ್ ಮಾಡ್ಕೊಂಡು ನಾನು ಥಿಯೇಟರ್ ಮಾಡ್ತೀನಿ ಅಂತ ವಾಪಸ್ ಬರೋದಿದೆಯಾ? ಖಂಡಿತ ಐಡಿಯಾ ಇದೆ. ನಾನು ಯಾವತ್ತೂ ಅದನ್ನ ಮಾಡೋಕ್ಕಾಗಲ್ಲ ಇದನ್ನ ಮಾಡೋಕ್ಕಾಗಲ್ಲ ಅಂತ ಒಬ್ಬ ಕಲಾವಿದೆಯಾಗಿ ನಾನು ಹೇಳಲ್ಲ. ಪ್ರತಿಯೊಂದು ಯಾವಾಗಲಾದರೂ ಸಮಯ ಬಂದಾಗ ಮಾಡಲೇಬೇಕು. ಇವಾಗ ಸದ್ಯಕ್ಕೆ ಒಂದಷ್ಟು ನನಗೆ ಅಷ್ಟು ಬಿಡುವಿನ ಸಮಯ ಸಿಗ್ತಿಲ್ಲ. ಈಗ ನಾವು ಎಲ್ಲೋ ಒಂದು ಸ್ವಲ್ಪ ಸಮಯ ಮಾಡಿಕೊಂಡು ಒಂದು ಕೆಲಸ ಮಾಡೋ ಥರ ಥಿಯೇಟರ್ನ ಮಧ್ಯದ ಬ್ರೇಕ್ ಟೈಮ್ನಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ಅಂತ ನಮ್ಮ ಕಂಪ್ಲೀಟ್ ಎನರ್ಜಿ 24 hours ಕೊಡಬೇಕಾಗುತ್ತೆ. ಒಂದಷ್ಟು ಟೈಮ್ ಕೇಳುತ್ತದು. ಸೊ ಹಾಗಾಗಿ ನನಗೆ ಹೆಂಗೆಂಗೋ ಮಾಡೋದಕ್ಕೆ ಇಷ್ಟ ಇಲ್ಲ. ಮಾಡಿದ್ರೆ ನಿಯತ್ತಾಗಿ ನಿಷ್ಠೆ ಪ್ರಾಮಾಣಿಕತೆಯಿಂದನೇ ಮಾಡಬೇಕು. ಸೊ ಅವಿನಾಶ್ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ನಿನ್ಗೆ ಬಿಡುವಾದಾಗ ಹೇಳು, ಇಬ್ರು ಸೇರ್ಕೊಂಡು ಮತ್ತೆ ಪ್ಲೀಸ್ ಮಾಡಿ, ನಾನು ಬರ್ತೀನಿ. ನಾನು ಫಸ್ಟ್ ಐ ಬಿ ಸಿಟ್ಟಿಂಗ್ ಇನ್ ದ ಫಸ್ಟ್ ಚೇರ್ಸ್, ಫಸ್ಟ್ ರೋನಲ್ಲಿ ಕೂತ್ಕೊಂಡು ನಾನು ನೋಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೀನು ಆಕ್ಟ್ ಮಾಡಬೇಕು. ಖಂಡಿತ ಬರ್ತೀನಿ ನಾನು. ಅವಿನಾಶ್ ಅವ್ರು ನನ್ನೂ ಸುಮಾರು ಸತಿ ಕರೆದಿದ್ದಾರೆ. ಅಂಡ್ ಐ ಹೋಪ್ ಐ ಗೆಟ್ ಟು ವರ್ಕ್ ವಿತ್ ಯು ಗೈಸ್ ಇನ್ ಥಿಯೇಟರ್. ಪ್ರಿಯಾ, ಎಸ್, ಇದು ಮಾಡೋಕ್ಕಾಗತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಆಸೆಯಿಂದ ಕೇಳ್ತಾ ಇದ್ದೀನಿ. ಭೀಮಾ ಮೂವಿದ್ ಯಾವ್ದಾದ್ರು ಒಂದು ಡೈಲಾಗ್ ಹೇಳ್ಬೇಕು ಅಂದ್ರೆ ವಿಚ್ ಒನ್ ವಿಲ್ ಯು ಸೇ? ಇರೋದ್ರಲ್ಲಿ ಒಂದು ಸ್ವಲ್ಪ ತೂಕ ಕಡಿಮೆ ಇರೋದನ್ನ ಹೇಳ್ತೀನಿ. ಎಸ್, ಸೊ ಎವ್ರಿಥಿಂಗ್. ಯಾ, ಶುಂಠಿಗೆ ನಾನು ಒಂದು ಟಕ್ಕರ್ ಕೊಡ್ತೀನಿ. ಈ ಕಾಕಿ ಡವೆಲ್ಲ ವೆಜ್ಜ ನೋಡಿದ್ದೀನಿ ಅಂದಾಗ, ಏಯ್ ನೆನೆ ತಾನೇ ಹೊರಗೆ ಬಂದಿದ್ಯಾ, ಜಾಸ್ತಿ ಮಾತಾಡಿದ್ರೆ ತಿಕ್ಕದ ಮೇಲೆ ಒಳಗೆ ಹಾಕ್ತೀನಿ. Oh my god. Oh my god. I seriously, I love you so much.
ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಥ್ಯಾಂಕ್ ಯು